ಪಕ್ಷ ವಿನಂತಿಯನ್ನ ಮಾಡಿಕೊಂಡಾಗ ಸುಮಾರು 3-4 ಗಂಟೆಗೆ ಹೊರಟು ಸಹಸ್ರ ಸಂಖ್ಯೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಈ ಸಮಾವೇಶವನ್ನ ಯಶಸ್ವಿ ಮಾಡ್ತಾ ಇದ್ದೀರಿ. ವೇದಿಕೆ ಪರವಾಗಿ ಬಂದಂತ ಎಲ್ಲ ಆತ್ಮೀಯ ಬಂಧು ಭಗಿನಿಯರಿಗೆ ಹೃತ್ಪೂರ್ವಕವಾಗಿ ಪಕ್ಷದ ಪರವಾಗಿ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯದ ಫಲ, ನಿಮ್ಮೆಲ್ಲರ ಹಾರೈಕೆ, ನಿಮ್ಮ ಆಶೀರ್ವಾದದಿಂದ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತ ಒಂದು ಅವಕಾಶವನ್ನ ನಮ್ಮ ಸಂಘಟನೆ ನಮಗೆಲ್ಲರೂ ಕೂಡ ನನಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ನಾಳೆ 18ನೇ ತಾರೀಕಿಗೆ ನಾಮಪತ್ರವನ್ನ ಸಲ್ಲಿಸಬೇಕು ಅಂತೇಳಿ ಈಗಾಗಲೇ ಪಕ್ಷದ ಮುಖಂಡರುಗಳು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದಕ್ಕಿಂತ ಮೊದಲು ತಮ್ಮೆಲ್ಲರ ಒಂದು ಆಶೀರ್ವಾದನ ಪಡೆದುಕೊಂಡು ಆಮೇಲೆ ನಾಮಪತ್ರನ ಸಲ್ಲಿಸಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರುವಂತ ಒಂದು ಪ್ರಯತ್ನ ನಾವು ಮಾಡಿದೀವಿ. ವಿನಂತಿ ಮಾಡ್ಕೊಂತೀನಿ, 18ನೇ ತಾರೀಕು ಗುರುವಾರ ಇವತ್ತು ಬಂದಂತ ಶ್ರದ್ಧೆಯ ತಾಯಿಂದಿರು ಅಣ್ಣ ತಮ್ಮದಿರು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬರಬೇಕು. ರಾಮಣ್ಣ ಶೆಟ್ಟಿ ಪಾರ್ಕ್ ಇಂದ ಶೋಭಾಯಾತ್ರೆ ಹೊರಡುತ್ತೆ. DC ಕಚೇರಿಗೆ ಅಲ್ಲಿವರೆಗೂ ಕೂಡ ನಾವೆಲ್ಲರೂ ಕೂಡ ಮೆರವಣಿಗೆಯಲ್ಲಿ ಹೋಗ್ಬೇಕು. ಯಾವುದೇ ಸಾರ್ವಜನಿಕ ಸಭೆಗಳು ಇರಲ್ಲ. ಆದರೆ ರಥದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಸನ್ಮಾನಿಸಿದ ಯಡಿಯೂರಪ್ಪನವರು, ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಸನ್ಮಾನಿಸಿದ JDS ನ ಮುಖಂಡರಂತ ಕುಮಾರಸ್ವಾಮಿ ಅವರು, ಸನ್ಮಾನಿಸಿದ ಕಾರಜೋಳ ಅವರು, ವೇದಿಕೆ ಮೇಲಿಂತ ನಮ್ಮೆಲ್ಲ ಗೌರವಿತ ಶಾಸಕರು, ಮಾಜಿ ಶಾಸಕರು ಆ ಒಂದು ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಬಂಧುಗಳೇ, ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ತಾಯಿ ಅನ್ನವನ್ನ ಬೇಯಿಸಿದಾಗ ಒಂದು ಅಗಳನ್ನ ಹೆಚ್ಚಿಗೆ ನೋಡ್ತಾಳೆ, ಅನ್ನ ಬೆಂದಿದೆಯೋ ಇಲ್ಲ ಅಂತ ಹೇಳಿ. ಅದೇ ರೀತಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ಮೇಲೂ ಕೂಡ ನಮ್ಮ ದಲಿತರ ಏಳಿಗೆಗೋಸ್ಕರ, ನಮ್ಮ ಬಡವರ ಒಂದು ಏಳಿಗೆಗೋಸ್ಕರ ಸುಮಾರು 67-68 ವರ್ಷ ದೇಶ ಆಳದಂತ ಕಾಂಗ್ರೆಸ್ ಪಕ್ಷ ಮತ್ತೆ 10 ವರ್ಷಗಳ ಕಾಲ ದೇಶವನ್ನು ಆಳಿದಂತ ಭಾರತೀಯ ಜನತಾ ಪಕ್ಷ ಮತ್ತೆ ಇತರ ಪಕ್ಷಗಳ ಮಧ್ಯ ಒಕ್ಕೂಟದಲ್ಲಿ ನಡೆದಂತ ಗೌರವಂತ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ಇದೆಲ್ಲದೂ ಕೂಡ ತಾವೆಲ್ಲರೂ ಕೂಡ ನೋಡಿದಿರಿ. ಆದರೆ ಕಾಂಗ್ರೆಸ್ಸಿನ 68 ವರ್ಷದ ಮುಂದೆ 10 ವರ್ಷಗಳಲ್ಲಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮಾಡಿದಂತ ಶೋಷಿತ ಪೀಡಿತ ಸಮಾಜಕ್ಕೆ ಒಂದು ಧ್ವನಿಯಾಗಿ ಕೊಟ್ಟಂತ ಕಾರ್ಯಕ್ರಮಗಳನ್ನ ತಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದೀರಿ. ಇವತ್ತು ಅತ್ಯಂತ ಅಭಿಮಾನದಿಂದ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 2019 ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿ ಆ ಒಂದು ಕೆಟಗರಿಯಲ್ಲಿ ಒಟ್ಟು 543 ಲೋಕಸಭಾ ಕ್ಷೇತ್ರದಲ್ಲಿ 84 ಲೋಕಸಭಾ ಕ್ಷೇತ್ರಗಳು ನಮ್ಮ SC ಸಮಾಜಕ್ಕೆ ರಿಸರ್ವೇಶನ್ ಆದಂತ ಒಟ್ಟು ಕ್ಷೇತ್ರ. ಆ 84ರಲ್ಲಿ ಒಟ್ಟು ಗೆದ್ದಂತ ಬಿಜೆಪಿಯ ಕ್ಷೇತ್ರ 46. 84ರಲ್ಲಿ 46 ಲೋಕಸಭಾ ಕ್ಷೇತ್ರ SC ರಿಸರ್ವ್ ಇದ್ದಂತ ಕ್ಷೇತ್ರವನ್ನ ಭಾರತೀಯ ಜನತಾ ಪಕ್ಷ ಮೋದಿಜಿಯವರ ನೇತೃತ್ವದಲ್ಲಿ ಗೆದ್ದು ಬಂದಿದೆ. ಕಾಂಗ್ರೆಸ್ ಎಷ್ಟು ಗೆದ್ದಿದೆ? ಕೇವಲ 5 ಮಾತ್ರ. ಕೇವಲ 5 ಮಾತ್ರ. ಇನ್ನು ಉಳಿದಂತ ಇತರ ಪಕ್ಷಗಳು ಉಳಿದಂತ ಕ್ಷೇತ್ರಗಳಲ್ಲಿ ಗೆದ್ದಿದೆ. STಗೆ ಪರಿಶಿಷ್ಟ ಪಂಗಡ ಒಟ್ಟು ರಿಸರ್ವೇಶನ್ ಇರುವಂತ ಕ್ಷೇತ್ರ 47. ಅದರಲ್ಲಿ ಭಾರತೀಯ ಜನತಾ ಪಕ್ಷ NDA ಗೆದ್ದಿದ್ದು 31. ಕಾಂಗ್ರೆಸ್ ಗೆದ್ದಿರೋದು ಕೇವಲ 4. ಕೇವಲ 4. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕೃತವಾದಂತ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಪಾರ್ಲಿಮೆಂಟ್ ಅಲ್ಲಿ ಇಲ್ದಂತ ದುಸ್ಥಿತಿ ಬಂದಿದೆ. ಅಂದ್ರೆ ತಾವೇ ಅಷ್ಟು ಮಾಡಿ ಕೊಡ್ತೀನಿ, ಕೊಡಿಸ್ತೀನಿ, ಕೊಡೋರನ್ನ ತೋರಿಸ್ತೀನಿ ಅನ್ಕೊಂಡು 67 ವರ್ಷ ದೇಶವನ್ನ ಆಳ್ಕೊಂತ ಮಾಡ್ಕೊಂತ ಬಂದ್ರು. ಇವರು ಯಾವತ್ತೂ ಕೂಡ ಬಡವರು ಉದ್ಧಾರ ಮಾಡಲ್ಲ. ಇವರು ಬಡತನವನ್ನ ಪ್ರೀತಿ ಮಾಡ್ಕೊಂತ ಬಂದ್ರೆ ಹೊರತು ಬಡವ್ರನ್ನ ಪ್ರೀತಿ ಮಾಡುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಅಂತೇಳಿ ಅದು ಪ್ರತಿಭಟಿಸಿ ನಿಮ್ಮ ಜಾಗ ಇದು ಅಂತೇಳಿ ಕಾಂಗ್ರೆಸ್ಗೆ ಅಧಿಕೃತವಂತ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಕಿತ್ಕೊಂಡಿರೋದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಬಂಧುಗಳೇ. ತಾವೇ ಹೇಳಿ, ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷ ಆದ್ಮೇಲೆ ಸೇವಲಾಲ್ ಮರಿಯಮ್ಮನ ಜನ್ಮಸ್ಥಳ ಅಭಿವೃದ್ಧಿಯನ್ನ ಮಾಡಲಿಕ್ಕೆ
ಬಿಜೆಪಿ ಕುಮಾರಸ್ವಾಮಿಗಳ ಸರ್ಕಾರ ಸಮ್ಮಿಶ್ರ ಸರ್ಕಾರ ಬರಬೇಕಾಗಿತ್ತ? ವಾಲ್ಮೀಕಿ ಜಯಂತಿ, ಕನಕ ಜಯಂತಿಯನ್ನು ಜಾರಿಗೆ ತರಲಿಕ್ಕೆ ಕುಲವೆಂದು ಬಡಿದಾಡಲಿಲ್ಲ ನಿನ್ನ ಕುಲದ ನೆಲವನ್ನ ಬಲ್ಲಿರ ಅಂತ ಹೇಳಿದಂತ ಆ ಪುಣ್ಯಾತ್ಮನ ಜಯಂತಿ ಹೇಳಕ್ಕೆ ಅವ್ರ ಜಾತಿ ಹೆಸರು ಹಿಡ್ಕೊಂಡು ದೊಡ್ಡ ದೊಡ್ಡ ಸ್ಥಾನಮಾನಗಳಿಗೆ ಹೋದ್ರಿ. ಆದ್ರೆ ಆಚರಣೆಯನ್ನ ತರಲಿಕ್ಕೆ ನಿಮ್ ಬಿಜೆಪಿ ಸರ್ಕಾರ, ನಿಮ್ ಯಡಿಯೂರಪ್ಪನವ್ರು ಬರ್ಬೇಕಾಗಿತ್ತ? ಒಂದೇ ತಟ್ಟೆಯಲ್ಲಿ ಇಬ್ರು ಕಹಿ ಹಾಕಿ ಊಟ ಮಾಡಿದ್ರೆ ಯಾರ್ದು ಕೂಡ ಹೊಟ್ಟೆ ತುಂಬಲ್ಲ ಅಂತ ಹೇಳಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎರಡು ನಿಗಮಗಳನ್ನ ಬೇರೆ ಬೇರೆ ಮಾಡಿ ಎರಡೂ ತಟ್ಟೆಗೂ ಕೂಡ ಸಂಪೂರ್ಣವಂತ ಆಹಾರವನ್ನ ಕೊಟ್ಟು ನಿಗಮನ ಮಾಡಿ ಅಭಿವೃದ್ಧಿ ಮಾಡುವಂತ ಕಾರ್ಯವನ್ನ ಮಾಡ್ತಲ್ಲ ನಮ್ಮ ಸರ್ಕಾರ. ಸ್ವಾಮಿ, ತಾವೇ ಯೋಚನೆ ಮಾಡಿ, ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆಯನ್ನು ಮಾಡಿ ಆ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಬಾಬು ಜಗಜೀವನರಾವ್ ಭವನಗಳು ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನಗಳನ್ನ ಸಣ್ಣ ಪುಟ್ಟ 4-5 ಲಕ್ಷ ಕಟ್ಟಕ್ಕಿಂತ ಒಂದೊಂದು ಜಿಲ್ಲಾ ಪಂಚಾಯತಿ ಕೇಂದ್ರದಲ್ಲಿ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಬೇಕು ಅಂತ ಹೇಳಿ ಕಾರ್ಯಕ್ರಮನ ಜಾರಿ ತರುವಂತ ಕೆಲಸವನ್ನ ನಾವು ಮಾಡ್ಕೊಂತ ಬಂದ್ರಲ್ಲ. ಆ ಪುಣ್ಯಾತ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಣ್ಣು ಮಾಡ್ಲಿಕ್ಕೂ ಕೂಡ ಜಾಗ ಕೊಡ್ಲಂತ ಕಾಂಗ್ರೆಸ್ ಪಕ್ಷ ಕೇವಲ ಫೋಟೋ ಇಟ್ಕೊಂಡು 67 ವರ್ಷ ದೇಶವನ್ನು ಆಡಳಿತ ಮಾಡ್ಕೊಂಡ್ ಬರೋಂತ ಕೆಲಸ ಮಾಡಿದ್ರಿ. ಅರೆ ಡಾಕ್ಟರ್ BR ಅಂಬೇಡ್ಕರ್ ಓದುವಂತ ಲಂಡನ್ನಿನ ವಿದ್ಯಾಭ್ಯಾಸ ಮಾಡಿದಂತ ಕಟ್ಟಡವನ್ನ ಭಾರತ ಸರ್ಕಾರ ಕೊಂಡ್ಕೊಂಡು ಇವತ್ತು ನಮ್ಮ ಪರಿಜಾತಿ ಪರಿಶಿಷ್ಟ ಪಂಗಡದ ಹೈಯರ್ ಎಜುಕೇಶನ್ ಮಾಡೋಕ್ಕೋಸ್ಕರ ಇವತ್ತು ಲಂಡನ್ ಇರೋದು ಆ ಕಟ್ಟಡವನ್ನ ಭಾರತದ ಸರ್ಕಾರ ಇವತ್ತು ನಮ್ಮ ಮಕ್ಕಳಿಗೋಸ್ಕರ ಹಾಸ್ಟೆಲ್ ಮಾಡುವಂತ ಕೆಲಸವನ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರು ಮಾಡಿದ್ರಲ್ಲ. ಒಬ್ಬ ಎಸ್ ಟಿ ಮಹಿಳೆಯನ್ನ ದ್ರೌಪದಿ ಮುರ್ಮು ಅವ್ರನ್ನ, ನಮ್ಮ ಬುಡಕಟ್ಟು ಜನಾಂಗದ ಹೆಣ್ಮಗಳನ್ನ ರಾಷ್ಟ್ರಪತಿಯನ್ನ ಮಾಡಲಿಕ್ಕೆ ವಿರೋಧ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅಂದ್ರೆ ಈ ರೀತಿ ಇವತ್ತು ಬಡವರಾಗೇ ಇರಬೇಕು, ನಾವು ಹೇಳಿದ ಜಾಗದಲ್ಲಿ ಹೆಬ್ಬೆಟ್ಟನ್ನು ಹೊತ್ಕೊಂತ ಬರಬೇಕು, ಬುದ್ಧಿವಂತರಾದ್ರೆ ನಾಳೆ ನಮಗೆ ಮತವನ್ನ ಹಾಕಲ್ಲ ಅಂತೇಳಿ ದಡ್ಡರಾಗಿಡುವಂತ ಕೆಲಸವನ್ನ ಮಾಡಿದ್ರು. ಆದರೆ ಶಿಕ್ಷಣ ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರಗಳು ಮಾಡ್ಕೊಂತ ಬಂತು. ಸ್ವಾಮಿ, ಇವತ್ತು ಇಷ್ಟು ಮಾತ್ರ ಹೇಳ್ತೀನಿ, ನಿಮ್ ರಾಘಣ್ಣ ಕಳೆದ 10 ವರ್ಷದಿಂದ ತಾವೆಲ್ಲ ಕೂಡ ಆಶೀರ್ವಾದನ ಮಾಡಿದ್ಮೇಲೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳಿಗ್ಗೆ ದೇವ್ರ ಪೂಜೆ ಬೇರೆ ಅಲ್ಲ, ನಮ್ಮ ದಲಿತರ ಕೆರೆಗೆ ಹೋಗಿ ಬಡವರ ಕಣ್ಣೀರು ಒರೆಸುವಂಥದ್ದು ಕೆಲಸ ಬೇರೆ ಅಲ್ಲ ಅಂತೇಳಿ ನಮ್ಮ ಸಂಘಟನೆ ನಮಗೆ ಕಾರ್ಯಕರ್ತರಿಗೆ ನಮಗೆಲ್ಲರೂ ಕೂಡ ಹೇಳ್ಕೊಟ್ಟಿದೆ. ಆ ರೀತಿ ದೇವ್ರ ಮೆಚ್ಚೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ದಲಿತರು ವಾಸ ಮಾಡ್ತಿರೋಂಥ ಕೇರಿಗಳಿಗೆ ಅಭಿವೃದ್ಧಿಗೆ ಏನೇನು ಕೆಲಸವನ್ನ ಮಾಡಬೇಕು ಮಾಡುವಂತ ಕೆಲಸವನ್ನ ಮಾಡ್ತಲ್ಲ. ನಮ್ಮ ಬಂಜಾರ್ ಸಮಾಜ ಇದೆ, ಬಂಜಾರ್ ನಿಗಮವನ್ನ ಮಾಡಿ ಇವತ್ತು ನಮ್ಮ ಬಂಜಾರ್ ವಾಸ ಮಾಡ್ತಿರುವಂತ ರಸ್ತೆಗಳನ್ನ, ಕಾಂಕ್ರೀಟ್ ರಸ್ತೆಗಳನ್ನ, ಚರಂಡಿಗಳನ್ನ ಮಾಡಿ ಸಮುದಾಯವನ್ನು ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋ ಕೆಲಸ ಆಯ್ತಲ್ಲ. ನಮ್ಮ ಭೋವಿ ಸಮಾಜ ಬಸದಿಗಳನ್ನ ಅಭಿವೃದ್ಧಿ ಮಾಡುವಂತ ಕಾರ್ಯವನ್ನ ನಮ್ಮ ಸರ್ಕಾರ ಮಾಡ್ಕೊಂತ ಬಂತಲ್ಲ. ಮಾತಂಗೇಶ್ವರಿ ದೇವಸ್ಥಾನವನ್ನ ಕಟ್ಟಲಿಕ್ಕೆ ಬೇಕಂತ ಅನುದಾನವನ್ನ ಕೊಡುವಂತ ಕೆಲಸಗಳು ಆಯ್ತಲ್ಲ. ಅಂದ್ರೆ ಈ ರೀತಿ ಸರ್ವರಿಗೂ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯ ಕೇವಲ ಭಾಷಣಕ್ಕಷ್ಟೇ ಸೀಮಿತ ಆಗಿದೆ. ದೇವ್ರ ಮೆಚ್ಚೋ ರೀತಿಯಿಂದ ಎಲ್ಲ ಕೆಲಸಗಳು ಆಯ್ತು. ತಾಯಿ ತಾವೇ ಹೇಳಿ, ಇವತ್ತು ಗ್ಯಾರಂಟಿ ಅಂತ ಭಾಷಣ ಮಾಡ್ತಾರೆ. ದೇವಸ್ಥಾನ ಬೇರೆ ಅಲ್ಲ, ಈ ಜಾಗ ಬೇರೆ ಅಲ್ಲ. ಇವತ್ತು ಕೂಡ ಒಂದು ಅಗಳು ಅಕ್ಕಿ ಕೊಡ್ತಾ ಇರೋದು ಸಿದ್ದರಾಮಯ್ಯನವರಲ್ಲ, ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು. ಹಿಂದೆ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ 10 kg ಅಕ್ಕಿ ಕೊಡ್ತಾ ಇದ್ರು, 5 kg ಅಕ್ಕಿಯನ್ನ ಮಾಡಿದ್ರು. ಈ ಕಾಂಗ್ರೆಸ್ ಸರ್ಕಾರ 10 kg ಅಕ್ಕಿ ಕೊಡ್ತೀನಿ ಅಂತ 1 kg ಕೂಡ ಅಕ್ಕಿ ಕೊಡ್ತಾ ಇಲ್ಲಲ್ಲ. ನಾವು ಕೊಡ್ತೇವೆ ಅಂತ 5 kg ಅಕ್ಕಿ ನಮ್ದು ಅಂತ ಹೇಳ್ಕೊಂಡು ಅಲ್ಲೂ ಉಳಿಸ್ಕೊಂಡು ಈಗ 5 kgಗೆ ದುಡ್ಡು ಕೊಡುವಂತ ಕೆಲಸ ಮಾಡ್ತೀರ. ನೀವು ಕೊಡುವಂತ 32-33 ರೂಪಾಯಿಲಿ ಮನುಷ್ಯರು ತಿನ್ನುವಂತ ಅಕ್ಕಿ ಸಿಗುತ್ತಾ ಸಿದ್ದರಾಮಯ್ಯನವರೇ? ಪಾಪ ಬಡವ ಬೆಳಗಿಂದ ಸಂಜೆವರೆಗೂ ಕೂಡ ಕೆಲಸ ಮಾಡಿ ಏನೋ ಮೈಕೈ ನೋವಿಗೆ ಅಂತೇಳಿ 1 ಕ್ವಾರ್ಟರ್ ಅರ್ಧ ಕ್ವಾರ್ಟರ್ ಏನೋ ಕುಡಿದ್ರೆ, ನಾ ಕುಡಿಯೋರ್ ಪರವಾಗಿ ಸಪೋರ್ಟ್ ಮಾಡ್ತಿದ್ದೀನಿ ಅಂತಲ್ಲ. ಕೆಲವು ಮನೇಲಿ ಮೊದಲಿಂದ ಕೂಡ ಕೆಲವು ಪದ್ಧತಿಗಳು ಬಂದಿದೆ. ಪಾಪ ಅವನು ಕಷ್ಟಪಟ್ಟು ದುಡ್ಡಲ್ಲಿ ಕುಡಿದ್ರು ಕೂಡ 1 ಕ್ವಾರ್ಟರ್ಗೆ 30-45 ರೂಪಾಯಿನ ಅಬಕಾರಿ ಸುಂಕ ಅಂತ ಕಲೆಕ್ಟ್ ಮಾಡಿ ಒಂದು ತಿಂಗಳಿಗೆ 30 ಕ್ವಾರ್ಟರ್ ಆಯ್ತಾರೆ 1,500 ರೂಪಾಯಿ ಆಯ್ತು. ಆ ದುಡ್ಡನ್ನ ಕಿತ್ಕೊಂಡು ಇನ್ನೊಂದು ಕೈಯಲ್ಲಿ ಕೊಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ನಾ 2 ಕ್ವಾರ್ಟರ್ ಕುಡಿಯೋರ ಬಗ್ಗೆ ಮಾತಾಡ್ತಿಲ್ಲ, ಬರೀ 1 ಕ್ವಾರ್ಟರ್ ಬಸವರಾಜನವ್ರು ಹೇಳಿದ್ದು. 2 ಕ್ವಾರ್ಟರ್ ಆದ್ರೆ 3,000 ಆಗುತ್ತೆ, ಮತ್ತೆ 1,000 ರೂಪಾಯಿ ಸಿದ್ದರಾಮಯ್ಯ ಉಳಿಯುತ್ತೆ. ಎಲ್ಲ ರೈತರ ಮಕ್ಕಳಿಗೂ ಕೂಡ ನಿರುದ್ಯೋಗಿ ಭತ್ಯೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗೆ ನಿರುದ್ಯೋಗಿ ಭತ್ಯೆ ಬರ್ತಾ ತಾವೇ ಕೇಳಿ ಸ್ವಾಮಿ. ಎಲ್ಲ ನಿರುದ್ಯೋಗಿ ಭತ್ಯೆ ಎಲ್ರಿಗೂ ಕೂಡ ರೈತರ ಮಕ್ಕಳಿಗೆ ಕೊಡ್ತೀವಿ ಅಂದ್ರು. ಈಗ ಸರ್ಕಾರ ಬಂದಾದ್ಮೇಲೆ ಕೇವಲ 1-1.5 ಲಕ್ಷ ಜನರಿಗೆ ರಾಜ್ಯದಲ್ಲಿ, ಅದು ಮೊನ್ನೆ ಡಿಗ್ರಿ ಪಾಸ್ ಅಂತ ಮಕ್ಕಳಿಗೆ ಆ ಒಂದು ನಿರುದ್ಯೋಗಿ ಭತ್ಯೆಯನ್ನು ಕೊಟ್ಟು ನಿಮ್ ಜವಾಬ್ದಾರಿಯಿಂದ ಕಳಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದೀರಿ.
ಎಲ್ಲ ತಾಯಂದ್ರಿಗೆ ಬಸ್ ಕೊಡ್ತೀವಿ ಅಂತ ಅಂದ್ರು. ಇವತ್ತು ನಮ್ಮ ಪರಿಶಾತಿ ಪರಿಶಿಷ್ಟ ಪಂಗಡದ ಮಕ್ಕಳು ಬೆಳಿಗ್ಗೆ ಎದ್ದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗೆ ಹೋಗ್ಬೇಕಂದ್ರೆ ನಮ್ಮ ಅಕ್ಕ ತಂಗಿ ಬಸ್ ಸಿಗ್ತಾ ಇದೆ. ಇವತ್ತು 10 ಬಸ್ ಹೋಗೋಂಥ ಜಾಗದಲ್ಲಿ 2 ಬಸ್ 3 ಬಸ್ ಓಡಿಸಿ ಸರಿಯಾದ ರೀತಿಯಿಂದ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನ ಮಾಡಲಿಲ್ಲ. ಅಂದ್ರೆ ಈ ರೀತಿ ನಿಮ್ಮ ಆಶ್ವಾದನೆಯಿಂದ ಸರ್ಕಾರ ಬಂದು ಇಂಥ ಬರಗಾಲದಲ್ಲೂ ಕೂಡ ನಮ್ಮ ತಾಯಂದಿರು ಕಷ್ಟಪಟ್ಟು ದಿನಕ್ಕೆ ಸಂಜೆ ಹೈನುಗಾರಿಕೆಯನ್ನು ಮಾಡಿ ಹಾಲನ್ನ ಕರೆದು ಡೈರಿ ಕೊಟ್ರೆ ಕಳೆದ 9 ತಿಂಗಳಿಂದ ಒಟ್ಟು ರಾಜ್ಯದ 27 ಲಕ್ಷ ರೈತರಿಗೆ ಹೈನುಗಾರಿಕೆ ಮಾಡಿದಂತ ರೈತರ ಅಕೌಂಟಿಗೆ 680 ಕೋಟಿ ದುಡ್ಡನ್ನ ಇವತ್ತಿನ ಕೂಡ ಜಮಾ ಮಾಡಿಲ್ಲ ಸನ್ಮಾನಿತ ಸಿದ್ದರಾಮಯ್ಯನವರು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ನೆರೆ ಹಾವಳಿ ಆದಾಗ NDRF ನಾರ್ಮ್ಸ್ ಪ್ರಕಾರ ಒಂದು ಮನೆಗೆ 1.25 ಲಕ್ಷ ರೂಪಾಯಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ಕಾನೂನು ಇದೆ. ಒಂದು ಇಚ್ಛಾಶಕ್ತಿ ಇರುವಂತ ಮುಖ್ಯಮಂತ್ರಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಅನ್ಲಿಕ್ಕೆ ಅವತ್ತಿನ ನಮ್ಮ ಸರ್ಕಾರ ಇವತ್ತಿನ 1.25 ಲಕ್ಷ ಮನೆ ಕಟ್ಟಲಿಕ್ಕೆ ಆಗಲ್ಲ ಅಂತೇಳಿ ನಾವು ರಾಜ್ಯದಿಂದ 3.25 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತೇಳಿ 5 ಲಕ್ಷ ರೂಪಾಯಿಯನ್ನ ಬಡವರಿ ಮನೆಗೆ ಕೊಡುವಂತ ಕೆಲಸವನ್ನ ಮಾಡಿದ್ರಲ್ಲ. ಇಂಥ ಬರಗಾಲದಲ್ಲಿ ಸನ್ಮಾನಿಸಿದ ಸಿದ್ದರಾಮಯ್ಯನವರಿಗೆ ವಿಶೇಷವಾದಂತಹ ಕಾರ್ಯಕ್ರಮವನ್ನ ನಮ್ಮ ಈ ಒಂದು ಬರಗಾಲದ ನಮ್ಮ ರೈತರಿಗೆ ದುಡ್ಡು ಕೊಡುವಂತ ಕೆಲಸವನ್ನ ಮಾಡ್ಬೇಕಿತ್ತಲ್ಲ. ಸ್ವಾಮಿ, ನಿಮ್ ರಾಘಣ್ಣ ಹಿಂದಿನ ಮುಖ್ಯಮಂತ್ರಿ ಅಂತ ಸನ್ಮಾನಿಸಿದ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಕೊನೆ ಉಸಿರನ್ನ ಎಳೆದಾಗ, ಪುಣ್ಯತಿಥಿಗೆ ಅಂತೇಳಿ ಅವ್ರ ಮನೆಗೆ ಹೋದಾಗ ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಬೊಮ್ಮಾಯಿ ಅವರೇ, ನಿಮ್ ತಂದೆ ಮುಖ್ಯಮಂತ್ರಿಗಳು ಇದ್ದಾಗ ಅವತ್ತು ನಮ್ಮ ಮನೆಗೆ ಒಂದು LPG ಗ್ಯಾಸ್ ಸಿಲಿಂಡರ್ ಬೇಕು ಅಂತೇಳಿ ಪಾರ್ವತಕ್ಕ ಅಮ್ಮ ಕೇಳ್ತಾ ಇದ್ರಂತೆ, ಅವಾಗ ಬದುಕಿದಾಗ ಹೇಳ್ತಾ ಇದ್ರು ಅಂತ ಅವ್ರು ನೆನೆಸ್ಕೊಂಡ್ರು. ಯಾಕೆ ಇವತ್ತು ಈ ಸಂದರ್ಭನ ನೆನೆಸ್ಕೊಂತಾ ಇದ್ದೀನಿ? ಇವತ್ತು ಗಂಡು ಮಕ್ಕಳು ಬೀಡಿ ಸಿಗರೇಟ್ ಸೇದ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಆ ತಾಯಿ ಮನೇಲಿರುವಂತ ಮಕ್ಕಳಿಗೆ ಗಂಡನಿಗೆ ಅಡಿಗೆ ಮಾಡಿ ಆ ಬೀದಿಲ್ ಬಿದ್ದಂತ ಕಟ್ಕೆಯನ್ನ ಆರಿಸಿ ಒಲೆ ಉರಿಯನ್ನ ಮಾಡಿ ಹೊಗೆ ಕುಡ್ದು ಅಸ್ತಮ ರೋಗಕ್ಕೆ ತುತ್ತಾಗ್ತಿಲ್ಲ, ಲಂಗ್ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾಳೆ. ಅವಳ ಆರೋಗ್ಯನ ಉಳಿಸ್ಬೇಕು ಅಂತೇಳಿ ಇವತ್ತು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಸುಮಾರು 10 ಕೋಟಿ ಕುಟುಂಬಗಳಿಗೆ LPG ಗ್ಯಾಸ್ ಕನೆಕ್ಷನ್ ಕೊಟ್ಟು ಇವತ್ತು ತಾಯಿಂದರ ಆರೋಗ್ಯನ ಉಳಿಸುವಂತ ಕೆಲಸವನ್ನ ಮಾಡಿದ್ರಲ್ಲ. ಒಂದ್ ಕಾಲದಲ್ಲಿ 8,000 ರೂಪಾಯಿ ಲಂಚ ಕೊಡ್ಬೇಕಿತ್ತು, 8 ವರ್ಷ ಕಾಯ್ಬೇಕಾಗಿತ್ತು, 8,000 ರೂಪಾಯಿ ಹಣವನ್ನ ಕೊಡ್ಬೇಕಾಗಿತ್ತು. ಆದ್ರೆ ಇವತ್ತು ಕೇವಲ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಿಲಿಂಡರ್ 3,000 ಚಿಲ್ಲರೆ ಇದ್ರು ಕೂಡ 600 ರೂಪಾಯಿಗೆ ನಮ್ಮ ಬಡವರಿಗೆ ಗ್ಯಾಸ್ ಸಿಲಿಂಡರ್ ಕೊಡುವಂತ ಕೆಲಸವನ್ನ ಮಾಡಿದ್ರಲ್ಲ. 12 ಕೋಟಿ ಕುಟುಂಬಗಳಿಗೆ ಶೌಚಾಲಯ ಕಟ್ಟಲಿಕ್ಕೆ ಸನ್ಮಾನಿಸಿದ ಮೋದಿಜಿಯವರು ಬರ್ಬೇಕಾಗಿತ್ತಾ? ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಒಟ್ಟು ಗ್ರಾಮಾಂತರದಲ್ಲಿ 3.25 ಲಕ್ಷ ಮನೆಗಳಿದೆ. ಸ್ವಾತಂತ್ರ್ಯ ಬಂದು 72 ವರ್ಷದಲ್ಲಿ ಕೇವಲ 1.25 ಲಕ್ಷ ಮನೆಗಳಿಗೆ ಮಾತ್ರ ಶುದ್ಧವಾದಂತ ನೀರನ್ನ ಕೊಡುವಂತ ಕೆಲಸವನ್ನ ಹಿಂದಿನ ಸರ್ಕಾರ ಅವಳು ಮಾಡ್ಕೊಂತ ಬಂತು. ಆದ್ರೆ ಇವು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಲ್ಲಿ ಅವರ ನೇತೃತ್ವದಲ್ಲಿ ಇನ್ನು ಉಳಿದಂತ 2.25 ಲಕ್ಷ ಮನೆಗಳಿಗೆ ಸಾವಿರಾರು ಕೋಟಿಯ ಅನುದಾನವನ್ನು ಕೊಟ್ಟು ಈ ಒಂದು 2-3 ವರ್ಷದಲ್ಲಿ ಜಲ್ ಜೀವನ್ ಮಿಷನ್ ಮುಖಾಂತರ ಮನೆಗೆ ಗಂಗೆ ಅಂತೇಳಿ ಶುದ್ಧವಾದಂತ ನೀರನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಕ್ಯಾಂಪೇನ್ ಹೋದಾಗ ಒಂದು ದಲಿತರ ಮನೆಗೆ ಹೋದೆ. ರೋಡಲ್ಲೇ ಮತವನ್ನ ಕೇಳ್ಕೊಂಡು ಹೋಗ್ಬೇಕಾದ್ರೆ ಹೋಗಪ್ಪ ಅಂತ ಮತ್ತೆ ಬಾರಪ್ಪ ಅಂತ ಕರೀತದು. ಯಾವ ಪಕ್ಷ ನಿಂದು? BJP. ಅದಕ್ಕೆ ಅರ್ಥ ಇಲ್ಲ, ಮೋದಿಜಿ ಪಕ್ಷನ. ಹೌದು, ಬಾ ಒಳಗೆ ಬಾ ತಮ್ಮ ಅಂತ ಒಳಗೆ ಕರ್ಕೊಂಡು ಹೋಯ್ತು. ಹಾಗೆ ಮಾತಾಡ್ತಾ ಈ ಗುಡಿಸ್ಲಿತ್ತು ಮೊದಲು, ಈ ಮನೆ ಆಗಿದೆಯಲ್ಲ ಇದು, ಈ ಮನೆ ಮೋದಿಜಿಯವರಿಂದ ಆಗಿದ್ದು. ನೀವು ಹೊರಡೆ ಬರ್ಬೇಕಾದಾಗ ನಲ್ಲಿ ಇತ್ತಲ್ಲ, ಅದು ಮನೆ ಗಂಗೆಯಲ್ಲಿ ಬಂದು ಸಿಕ್ಕಂತ ನಮ್ಮ ಮನೆಗೆ ಬಂದಂತ ನಲ್ಲಿ ನೀರದು. ಅಡಿಗೆ ಮನೆಯಲ್ಲಿರುವಂತ ಗ್ಯಾಸ್ ಸಿಲಿಂಡರ್ ಇದೆಯಲ್ಲ, ಅದು ಮೋದಿಜಿಯವರು ಕೊಟ್ಟಿದ್ದು. ಹಿಂದಿರೋದು ಶೌಚಾಲಯ 12-13 ಲಕ್ಷ ರೂಪಾಯಿ ಕೊಟ್ಟು ನಂಗೆ ಈ ಮನೆಯನ್ನ ಶೌಚಾಲಯವನ್ನ ಗೌರವದ ಮನೆಯನ್ನ ಕಟ್ಸ್ಕೊಟ್ರು. ಸಂಜೆ ಕತ್ಲಾಗೋರ್ಗು ಕಾಯ್ದು ನಾನು ಶೌಚಾಲಯಕ್ಕೆ ಹೋಗ್ಬೇಕಂತ ದುಸ್ಥಿತಿ ಇತ್ತು. ಇವತ್ತು ಈ ಗೌರವದ ಒಂದು ಮನೆಯನ್ನ ಪುಣ್ಯಾತ್ಮ ಮೋದಿಜಿಯವ್ರು ಕೊಟ್ರು. ತಮ್ಮ ಇಷ್ಟಿಗೆ ಮುಗಿಲಿಲ್ಲ, ಆ ಮೇಲ್ಗಡೆ ಉರಿಯಿರ್ತಿರೋಂಥ ಲೈಟ್ ಇದೆಯಾ LED ಪೈಪು, ಕರೆಂಟ್ ಬಿಲ್ ಕಮ್ಮಿ ಬರಬೇಕು. ಹೊರಗಡೆ 250 ರೂಪಾಯಿ ಆಗತ್ತೆ ಗಾಂಧಿ ಬಜಾರ್ ತರಕ್ಕೆ. ಆದ್ರೆ ಇಲ್ಲಿ LED ಬಲ್ಪನ್ನ KB ದೀನ್ ದಯಾಳ್ ಜಿ ಅವರ ಕಾರ್ಯಕ್ರಮದ ಅಡಿಯಲ್ಲಿ ಕೇವಲ 60 ರೂಪಾಯಿಗೆ ಈ ಬಲ್ಪನ್ನ ಹಾಕೊಂಡು ಜೀವನ ನಡೆಸ್ತಾ ಇದ್ದೀನಿ ಅಂತ ತಾಯಿಯ ಅಭಿಮಾನದಿಂದ ಹೇಳುವಂತ ಕೆಲಸ ಮಾಡ್ತು. ಅಂದ್ರೆ ಈ ರೀತಿ ಅಂತ್ಯೋದಯ ಕಟ್ಟ ಕಡೆಯ ವ್ಯಕ್ತಿಗೆ ಏನೇನು ಕೆಲಸ ಕಾರ್ಯಗಳು ಆಗ್ಬೇಕು ಅದೆಲ್ಲನೂ ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ದು ತಮ್ಗೆಲ್ರು ಕೂಡ ಗೊತ್ತಂತ ವಿಚಾರ ಬಂದವಳೆ. ಇಷ್ಟು ಮಾತ್ರ ನಾನು ಕೈ ಮುಗ್ದು ವಿನಂತಿ ಮಾಡ್ಕೊಂತೇನೆ. ನಿಮ್ ರಾಘಣ್ಣ 5 ವರ್ಷಕ್ಕೊಂದ್ಸತಿ ಬಂದು ಹೋಗಂತ ನಿಮ್ ರಾಘಣ್ಣ ಅಲ್ಲ. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, MP ಅಂದರೆ ಮೆಂಬರ್ ಆಫ್ ಪಂಚಾಯತ್, ಗ್ರಾಮ ಪಂಚಾಯತಿಯ ಸದಸ್ಯ ಯಾವ ರೀತಿ ಕೆಲಸ ಮಾಡ್ತಾನೆ, ನಿಮ್ ರಾಘಣ್ಣನ್ ಕೂಡ MP ಅಂದ್ರೆ ಮೆಂಬರ್ ಆಫ್ ಪಂಚಾಯತ್, ಗ್ರಾಮ ಪಂಚಾಯತಿಯ ಒಬ್ಬ ಸದಸ್ಯನಾಗಿ ಪ್ರಾಮಾಣಿಕವಾಗಿ ಎಲ್ಲೇ ಕರೆದ್ರು ಕೂಡ ನಾನು
ಕೆಲಸವನ್ನ ನಮ್ಮ ಸಂಘಟನೆ ಒಂದು ಚೌಕಟ್ಟಲ್ಲಿ ನಾವೆಲ್ಲರೂ ಕೂಡ ಮಾಡ್ಕೊಂತ ಬಂದಿದ್ದೀವಿ. ದಯಮಾಡಿ ಕೈ ಮುಗ್ದು ವಿನಂತಿ ಮಾಡ್ತೀನಿ, ನಿಮ್ಮ ರಾಗಣ್ಣ ಮೋದಿಜಿಯವರ ಆಶ್ರಯದಿಂದ, ಯಡಿಯೂರಪ್ಪನವರ ಆಶ್ರಯದಿಂದ, ಬೊಮ್ಮಾಯಿಜಿ ಆಶ್ರಯದಿಂದ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಹತ್ತತ್ರ 20,000 ಕೋಟಿ ಅನುದಾನವನ್ನ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ, ಆ ಚೌಡೇಶ್ವರಿ ತಾಯಿ ಸಿಗುಂದೂರಿಗೆ ಮೇಲ್ಸೇತುವೆ ಕಟ್ಟುವಂಥದ್ದು ಇರ್ಬೋದು, ತಾಳ್ಗೊಪ್ಪದ್ರು ಟ್ರೈನ್ ತರೋದಿರ್ಬೋದು, ನಮ್ಮ ದಲಿತರ ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಉದ್ಯೋಗ ಮಾಡಬೇಕು ಅಂದ್ರೆ ಸರ್ಕಾರಿ ಕೆಲಸ ಸಿಗ್ತಾ ಇಲ್ಲ, ಅಪ್ಪನ ಜೊತೆ ಹೋಗಿ ಹೊಲದ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ವಿಮಾನ ನಿಲ್ದಾಣ ಆದರೆ ಸಮಯನೇ ದುಡ್ಡು ಅಂತೇಳಿ ಯೋಚನೆ ಮಾಡೋಂಥ ಕೈಗಾರಿಕೋದ್ಯಮಿಗಳು ಬರಬೇಕು, ಬಂಡವಾಳ ಹಾಕಬೇಕು, ನಮ್ಮ ರೈತರ ಮಕ್ಕಳು ಉದ್ಯೋಗ ಸಿಗಬೇಕು ಅಂತೇಳಿ ವಿಮಾನ ನಿಲ್ದಾಣ ಕೂಡ ಮಾಡುವಂಥ ಕೆಲಸ ಈಗಾಗಲೇ ಆಗಿರೋದು ತಮ್ಗೆ ಗೊತ್ತಂತ ವಿಚಾರ. ಹಾಗಾಗಿ ಬಂದವಳು ಇಷ್ಟೇ ನಾನು ವಿನಂತಿ ಮಾಡ್ಕೊತೇನೆ. ಇವತ್ತು ಮೋದಿಜಿಯವರ ಸರ್ಕಾರ ನಿಮ್ಮ ಕುಟುಂಬದಲ್ಲಿ ಒಂದು ನಿಮ್ಮ ಮಗ ಹೇಗೆ ಯೋಚನೆ ಮಾಡ್ತಾರೆ, ನಿಮ್ಮ ತಾಯಿ ಯೋಚನೆ ಮಾಡ್ತಾರೆ, ಆ ಥರ ತಾಯಿಯ ಹೃದಯ ನಮ್ಮನೇಲಿರುವಂಥ ನಮ್ಮ ತಾಯಿಗೆ ಕಿಡ್ನಿ ಕ್ಯಾನ್ಸರ್ ಹಾರ್ಟು ಸಮಸ್ಯೆ ಬಂದರೆ ಮನೆ ಮಟ್ಟ ಮಾರಂಥ ದುಸ್ಥಿತಿ ನಮ್ಮ ಬಡವರಿಗೆ ಬರಬಾರ್ದು ಅಂತೇಳಿ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಹೆಲ್ತ್ ಕಾರ್ಡ್ ಅನ್ನ ಕೊಟ್ಟು ಇವತ್ತು ಶಿವಮೊಗ್ಗ ಕ್ಷೇತ್ರದಲ್ಲಿ ಒಟ್ಟು 2,61,000 ಜನ ಬಡವರು ಮಕ್ಕಳು ಶ್ರೀಮಂತರು ತೋರಿಸುವಂಥ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡಂತ 260 ಕೋಟಿ ಬಿಲ್ಲನ್ನು ಮೋದಿಜಿಯವರು ನಿಮ್ಮ ಬಡವರ ಬಿಲ್ಲನ್ನು ಹಾಸ್ಪಿಟ್ಲಿಗೆ ಪೇಮೆಂಟ್ ಮಾಡುವಂಥ ಕೆಲಸವನ್ನ ಬಿಜೆಪಿ ಸರ್ಕಾರ, NDA ಸರ್ಕಾರ, ಮೋದಿಜಿಯವರು ಮಾಡಿದ್ದಾರೆ ಅಂತ ಇವತ್ತು ಅಭಿಮಾನ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಈ ರೀತಿ ಬಡವರಿಗೋಸ್ಕರ ನಮ್ಮ ಅಪ್ಪ ಅಮ್ಮಂಗೆ ಶುಗರ್ ಇದ್ರೆ ತಿಂಗಳಿಗೆ 2-3 ಸಾವಿರ ರೂಪಾಯಿ ಶುಗರು BP ಮಾತ್ರೆ ಬೇಕು, ಅದನ್ನು ಕೂಡ ಜನೌಷಧಿ ಕೇಂದ್ರದಲ್ಲಿ ಕಮ್ಮಿ ಖರ್ಚಲ್ಲಿ ಆ ಮೆಡಿಸಿನ್ ಕೊಡಬೇಕು ಅಂತೇಳಿ ಈಗಾಗಲೇ ಜನೌಷಧಿ ಕೇಂದ್ರಗಳನ್ನು ತೆಗೆದಿದ್ದಾರೆ. ಅಂದ್ರೆ ಈ ರೀತಿ ಬಡವರ ಸರ್ಕಾರ ಆಯಿತು. ಮೋದಿಜಿಯವರ ಸಂಕಲ್ಪ ಇದೆ, ಬರುವಂಥ ದಿನದಲ್ಲಿ ಬಡವರು ಯಾವುದಕ್ಕೂ ಕೂಡ ಕೈ ಚಾಚಬಾರ್ದು, ನಿಮ್ಮ ಸ್ವಾಭಿಮಾನದ ಬದುಕಿಗೋಸ್ಕರ ಆಗ್ಬೇಕು ಅಂತೇಳಿ ಒಂದೇ ಒಂದು ಘಟನೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾಯಿ, ದೇಶಕ್ಕೋಸ್ಕರ ಇವತ್ತು ಅನೇಕ ಸೈನಿಕರು ತನ್ನ ಜೀವವನ್ನು ತೆತ್ತಿದ್ದಾರೆ. ಅವರೆಲ್ಲರ ಹಾರೈಕೆ ಆಶ್ವಾಸನೆ ನಾವೆಲ್ಲರೂ ಕೂಡ ಗೌರವದಿಂದ ಬದುಕ್ತಾ ಇದ್ದೀವಿ. ದೇಶಕ್ಕೋಸ್ಕರ ನಡೀತಿರುವಂಥ ಚುನಾವಣೆ, ಬಡವರಿಗೋಸ್ಕರ, ರೈತರಿಗೋಸ್ಕರ, ಯುವಕರಿಗೋಸ್ಕರ, ಮಹಿಳೆಯರಿಗೋಸ್ಕರ ನಡೀತಿರುವಂಥ ಚುನಾವಣೆ. ಇಲ್ಲೆಲ್ಲೋ ರಾಗಣ್ಣನ MP ಮಾಡ್ಲಿಕ್ಕೋಸ್ಕರ ಸೀಮಿತ ಅಲ್ಲ ತಾಯಿ. ಹಾಗಾಗಿ ದಯಮಾಡಿ ನಾಳೆ 18ನೇ ತಾರೀಕಿನ ನಾಮಪತ್ರ ಸಲ್ಲಿಸ ಅವತ್ತು ಬಂದು ಆಶೀರ್ವಾದನ ಮಾಡಬೇಕು. ಮತ್ತು ಇನ್ನು 25 ದಿನ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಒಂದೊಂದು ಜೀವನ ಕೂಡ ಉಳಿಸ್ಬೇಕು ಅಂತೇಳಿ ಹಗಲು ರಾತ್ರಿ ಶ್ರಮ ಪಟ್ಟಂತ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ನಮ್ಮನೇಲೆ ಸಾವಾದ್ರೆ ಮಣ್ಣು ಮಾಡಕ್ಕೆ ಕೂಲಿ ಆಳು ಕರ್ಕೊಂಬರಂತ ದುಸ್ಥಿತಿ ಇದ್ದಾಗ ಅಂತ ಸಂದರ್ಭದಲ್ಲಿ ಜೀವ ಉಳಿಸುವಂತ ಕೆಲಸವನ್ನ ಮೋದಿಜಿಯವ್ರು ಮಾಡಿದ್ರಲ್ಲ. ಹೆತ್ತಂತ ತಾಯಿಯನ್ನ ಕಳ್ಕೊಂಡಾಗ ಕೇವಲ 2 ಗಂಟೆ ಮಟ್ಟಿಗೆ ಗುಜರಾತಿನ ದೆಹಲಿ ಬಂದು ಅಂತ್ಯ ಸಂಸ್ಕಾರ ಮುಗಿಸಿ ಮತ್ತೆ ದೇಶದ ಕರ್ತವ್ಯ ಅಂತ ತಮ್ಮಂತ ತೊಡಸ್ಕೊಂಡಂತ ಒಬ್ಬ ಪ್ರಧಾನ ಮಂತ್ರಿಗಳನ್ನ ಅವರ ಕೈಯನ್ನ ಬಲಪಡಿಸ್ಬೇಕು ಅಂದ್ರೆ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಬೇಕಾಗಿದೆ. ಕಾಂಗ್ರೆಸ್ ಇತರ ಶಕ್ತಿಗಳು ಒಂದಾಗಬೇಕಂತ ಕರೆ ಕೊಟ್ಟಾಗ ನಮ್ಮ ಹೆಮ್ಮೆಯ ರೈತ ನಾಯಕರಂತ ಮಾಜಿ ಪ್ರಧಾನ ಮಂತ್ರಿಗಳಂತ ದೇವೇಗೌಡಜಿ ಅವರು ಇವತ್ತು ಮೋದಿಜಿಯವರೇ ನಿಮ್ಮ ಮುಂದುವರಿರಿ, ನಾನು ನಿಮ್ಮಿಂದೆ ನಾವೆಲ್ಲರೂ ಕೂಡ ತೆನೆ ಹೊತ್ತ ತಾಯಿಯ ಒಂದು ಗುರುತಾದಂತ ಜಾತ್ಯತೀತ ಜನತಾ ದಳ ಎಲ್ಲ ರೀತಿಯಿಂದ ಶಕ್ತಿ ತುಂಬುವಂತ ಕೆಲಸ ನಾವು ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡಿ ಇವತ್ತು ಶಾರದಾಕ್ಕನ್ನ, ಅದೇ ರೀತಿ ಭದ್ರಾವತಿಯ ಶಾರದಾ ಅಪ್ಪಾಜಿಗೌಡರನ್ನ, ನಮ್ಮ ಜಿಲ್ಲೆಯ ಕಡಿದಾಳ ಗೋಪಾಲ್ಜಿ ಅವರು ನಮ್ಮ ಜಿಲ್ಲೆಯ ಅಧ್ಯಕ್ಷರಿದ್ದಾರೆ. ಈ ರೀತಿ ಎಲ್ಲರ ಒಂದು ನೇತೃತ್ವ ಶಕ್ತಿ ತುಂಬುವಂತ ಕಾರ್ಯ ಆಗ್ತಾ ಇದೆ. ಹಾಗಾಗಿ ದಯಮಾಡಿ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ, ಶಾರದಾಕ್ಕಂಗೆ ಹೆದರ್ಕೊಂಡು, ಅಶೋಕ್ ನಾಯಕನಿಗೆ ಹೆದರ್ಕೊಂಡು, ನಮ್ಮ ಭಾನುಜಿಗೆ ಹೆದರ್ಕೊಂಡು ನಾವು ಕೆಲಸ ಮಾಡಬೇಕಾಗಿಲ್ಲ. ರಾತ್ರಿ ಊಟ ಮಾಡಿ ಮಲಗಬೇಕಾದಾಗ ನಿಮಗೆ ಸಂತೃಪ್ತಿ ಇದ್ರೆ ಸಾಕು. ಹೌದಪ್ಪ, ನಾನು ಇವತ್ತು ಒಂದು ಕುಟುಂಬವನ್ನ ನಮ್ಮ BJP ವಿರುದ್ಧ ಇದ್ದಂತ ಓಟನ್ನ ಹಾಗೆಂತ JDS ಮನೆ ಮುಟ್ಟಕ್ಕೆ ಹೋಗ್ಬಿಟ್ರಿ, ಮತ್ತೆ ಶಾರದಕ್ಕನ ಕೈಲಿ ಬಯಸ್ಕೊಂತೀರಿ. ಕಾಂಗ್ರೆಸ್ಸಿನ ಸ್ನೇಹಿತರನ್ನ ಮಾತಾಡಿಸಿ BJPಗೆ ಮೋದಿಜಿಯವರು ಓಟ್ ಕೊಡಪ್ಪ ಅಂತ ಹೇಳಿ ಆ ತರುವಂತ ಪ್ರಯತ್ನವನ್ನ ಮಾಡಿದ್ರೆ ಅದೇ ಸಾಕು ನಮಗೆ. ಆ ರೀತಿ ನಮಗಿರುವಂತ 25 ದಿನದಲ್ಲಿ ಒಬ್ಬೊಬ್ಬರು 25 ಕುಟುಂಬವನ್ನು ಬದಲಾವಣೆ ಮಾಡಿದ್ರೆ 100ಕ್ಕೆ 100 ಈ ಬಾರಿಯ ಈ ಎಲ್ಲ ಸವಾಲುಗಳಿಗೆ, ಗಾಳಿ ಮಾತುಗಳಿಗೆ ಸರಿಯಾದ ರೀತಿಯಂತ ಉತ್ತರ ಕೊಡುವಂತ ಒಂದು ಚುನಾವಣೆ. ಪ್ರಧಾನಮಂತ್ರಿಗಳೇ ಬಂದು ಕೈ ಮುಗಿದು ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ, BJPನ ಗೆಲ್ಲಿಸ್ಕೊಡಿ ಅಂತೇಳಿ. ಅವರ ಬಂದು ಹೋದಂತ ಒಂದು ಗೌರವಕ್ಕಾದ್ರೂ ಕೂಡ ಇನ್ನೂ ಹೆಚ್ಚಿನ ಅಂತರದಲ್ಲಿ ನಾವೆಲ್ಲರೂ ಕೂಡ ಗೆಲ್ಲುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿಸಿದಂತ ವೇದಿಕೆ ವಿರುದ್ಧ ಎಲ್ಲ ಮುಖಂಡರುಗಳಿಗೆ, ನಮ್ಮ ಪರಿಜಾತಿ ಪರಿಷತ್ ಪಂಗಡದ ಜಿಲ್ಲಾ ಮಟ್ಟದ ಎಲ್ಲ ಮುಖಂಡರುಗಳು, ನಮ್ಮ ಪೇರೆಂಟ್ ಬಾಡಿ ಎಲ್ಲ ಹಿರಿಯರು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ಬೆಳೆಸ್ಕೊಂಡಂತ ಕಾರ್ಯವನ್ನ ನಾವೆಲ್ಲ ಮುಖಂಡರುಗಳು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ವಂದನೆ, ಅಭಿನಂದನೆ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.